ಅಂಡ್ ಇನ್ನೊಂದೇನು ಗೊತ್ತಾ, ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಸ್ಯಾಮ್ ಸಮೀರ್ ಬ್ರೋಗೆ ಎಷ್ಟು ಮೆನ್ಷನ್ ಮಾಡ್ರಿ ಅಂದ್ರೆ ಅವರು ಕಮೆಂಟ್ ಮಾಡ್ಬೇಕು ಈ ವಿಡಿಯೋಗೆ. ನಮ್ಮಿಬ್ರನ್ನ ಭೇಟಿ ಮಾಡ್ಸಕ್ಕೆ ನೀವುಗಳು ಮನೆ ಸಿಕ್ತು. ಅವರು ತುಂಬಾ ಈ ಮಟ್ಟಿಗಿದ್ದವರು ಇವತ್ತು ಈ ಮಟ್ಟಿಗಿದ್ದಾರೆ. ಪ್ರತಿಯೊಬ್ಬರಿಗೂ ಒಬ್ರು ಇನ್ಸ್ಪಿರೇಷನ್ ಅಂತ ಇರ್ತಾರೆ. ಓಕೆನಾ, ಬೆಳೆಯೋಕ್ಕಾಗಲಿ, ದುಡ್ಡು ಮಾಡೋದಕ್ಕಾಗಲಿ, ಬದುಕೋಕ್ಕಾಗಲಿ. ನೀವು ಮಗನೇ ನನಗೆ ಬಿಟ್ಟವ್ರಿಗೆ ಹೋಗುವ. ಹಲೋ ಹಾಯ್ ಎವ್ರಿವನ್, ದಿಸ್ ಇಸ್ ರವಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ಸೊ ಮೊದಲನೇದಾಗಿ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ಆಲ್ರೆಡಿ ಟೈಟಲ್ ಅಂತ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ. ಆ್ಯಕ್ಚುಲಿ ನನಗಂದ್ರೂ ಗೊತ್ತಿಲ್ಲ ಏನಾಗ್ತಿದೆ ಅಂತ ಇವತ್ತು. ಬಟ್ ನಾನು ಏನು ಅಂದ್ಕೊಂಡು ಹೋಗ್ತಾ ಇದ್ದೀನಲ್ಲ, ಸೊ ನಾನು ಅದು ಮಾಡಬೇಕು, ಅದಾಗಲಿ ಅಂತಲೇ ನಾನು ಇಷ್ಟಪಡ್ತಿರೋದು. ಬಟ್ ಅದು ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ, ಅವರು ಮೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಏನಪ್ಪ ಅಂದರೆ ಇವತ್ತಿನ ವೀಡಿಯೋದಲ್ಲಿ ಸೊ ನಾನು ತೊಗೊಂಡಿರೋಂಥ ಒಂದು ಹೊಸ ಬೈಕ್ನ ಹೊಸ್ದಾಗಿ ಬರ್ತೀನಿ. ನಿಮಗೆ ಪ್ರತಿಯೊಬ್ಬರಿಗೂ ಒಬ್ಬರು ಇನ್ಸ್ಪಿರೇಷನ್ ಅಂತ ಇರ್ತಾರೆ. ಓಕೆನಾ, ಬೆಳೆಯೋಕ್ಕಾಗಲಿ, ದುಡ್ಡು ಮಾಡೋದಕ್ಕಾಗಲಿ, ಬದುಕೋಕ್ಕಾಗಲಿ, ಇದೇ ರೀತಿ ಬದುಕಬೇಕು, ಇದೇ ಥರ ಫಿಟ್ ಆಗಿರಬೇಕು ಅಂತ ಪ್ರತಿ ಒಂದಕ್ಕೂ ಒಬ್ಬರಲ್ಲ ಒಬ್ಬರಿಗೆ ಒಬ್ಬರು ಇನ್ಸ್ಪಿರೇಷನ್ ಇರ್ತಾರೆ. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಮ್ಯೂಸಿಕಲ್ಲಿ ಒಬ್ಬರು ಇಷ್ಟ, ಡ್ಯಾನ್ಸಲ್ಲಿ ಒಬ್ಬರು ಇಷ್ಟ, ಹೀರೋಲ್ಲಿ ಒಬ್ಬ ಇಷ್ಟ, ಬಿಸ್ನೆಸ್ ಮ್ಯಾನಲ್ಲಿ ಒಬ್ಬರು ಇಷ್ಟ, ಟೀಚರ್ಸಲ್ಲಿ ಒಬ್ಬರು ಇಷ್ಟ. ಸೊ ಹಿಂಗಿರುತ್ತಲ್ವ. ಸೊ ಅದೇ ರೀತಿ ನನಗೆ ಸೋಷಲ್ ಮೀಡಿಯಾ ಇನ್ಫ್ಲುಯೆನ್ಸರಲ್ಲಿ ನನಗೆ ಒಬ್ಬರು ತುಂಬ ಇಷ್ಟ. ಯಾರಂತ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಿರೋಂಥ ಕೆಲವು ನನ್ನ ಗೆಳೆಯಂದಿರಿಗೆ ಗೊತ್ತು. ನಾನು ಅವಾಗ ಸ್ಟೋರಿ ಹಾಕ್ತಾನೇ ಇರ್ತೀನಿ. ಎಸ್, ದ ಒನ್ ಆ್ಯಂಡ್ ಓನ್ಲಿ ಮ್ಯಾನ್ ಸ್ಯಾಮ್ ಸಮೀರ್ ಬ್ರೋ ಅವ್ರನ್ನ ನಾನು ಒಂದ್ಸತಿ ಆಲ್ರೆಡಿ ಮೀಟ್ ಮಾಡಿದ್ದೀನಿ. ಅವಾಗ ನಾನು ಡ್ಯೂಟಿಲಿದ್ದೆ. ಸೊ ಆ ಟೈಮಲ್ಲಿ ರ್ಯಾಂಡಮಾಗಿ ಅಲ್ಲಿ ಹೋಗಿದ್ದೆ, ಅವ್ರು ಅಲ್ಲೇ ಇದ್ದರು. ಸೊ ಮಾತಾಡ್ಸ್ಕೊಂಡು ಬಂದಿದ್ದೆ. ಈಗ ನನ್ನ ಹೊಸ ಗಾಡಿ ಅವರಿಗೆ ತೋರಿಸ್ಬೇಕನ್ನೋ ಆಸೆ ಆಗ್ತಾಯಿದೆ ನನಗೆ. ಏನಂತೇಳಿದ್ರೆ ಅವರಿಗೆ ನನ್ನ ಗಾಡಿ ತೋರಿಸ್ಬೇಕು ಗೈಸ್, ಅಷ್ಟೇ. ಅವ್ರನ್ನ ಮೀಟ್ ಮಾಡಬೇಕು, ನಾನು ಅವ್ರ ಜೊತೆ ಒಂದು ಸೆಲ್ಫಿ ತಗೋಬೇಕು, ಅದನ್ನು ಪೋಸ್ಟ್ ಮಾಡಬೇಕು. ಹಳೇದೊಂದಿದೆ, ಅದು ಭಾಳ ಕಚಡವಾಗಿದೆ ಅಂತ ನಾನು ಡ್ಯೂಟಿಲಿದ್ದೆ. ಸೊ ಗಲೀಜಾಗಿತ್ತು, ಏನೋ ಒಂದು ಫೋಟೋ ಇತ್ತು. ಸೊ ನಮ್ಮ ಏರಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ಅವ್ರು ಇರೋದು. ಸೊ ಅದಕ್ಕೆ ಅವ್ರ ಏರಿಯಾಗೆ ಹೋಗ್ತಾಯಿದ್ದೀನಿ. ವಿದ್ಯಾರಣ್ಯಪುರದಲ್ಲಿ ಅವ್ರು ಇರೋದು, ನಿಮಗೆ ಗೊತ್ತಿರೋ ಹಾಗೆ. ಆ್ಯಕ್ಚುಲಿ ಹೇಳ್ಬಾರ್ದು ಅಂದ್ಕೊಂಡೆ, ಬಟ್ ಆದರೆ ಅವ್ರಿರೋ ಏರಿಯಾ ಯಾರಿಗೆ ಗೊತ್ತಿಲ್ಲ. ವಿದ್ಯಾರಣ್ಯಪುರ ಅವ್ರಿರೋದು, ಬಟ್ ನಾವಿರೋದು ಹೆಬ್ಬಾಳ. ಸೊ ನಿಯರು. ಸೊ ಹಂಗಾಗಿ ಅವರು ನನಗೆ ತುಂಬ ಇಷ್ಟ ಗುರು. ಇನ್ಫ್ಲುಯೆನ್ಸರಲ್ಲಿ ಅವ್ರು ಒಂದೊಂದು ಮಾತಾಡ್ತಾರಲ್ಲ, ಸಕ್ಕತ್ತಾಗಿರುತ್ತೆ ಗುರು, ಖಡಕ್ಕಾಗಿ. ಲೈಕ್ ಎಷ್ಟೋ ಜನ ಹೇಳ್ತಾರೆ ಸುದೀಪ್ ಸರ್ ತುಂಬ ಖಡಕ್ಕಾಗಿ ಮಾತಾಡ್ತಾರೆ. ಆ ಥರ ಸುದೀಪ್ ಸರು ನನಗೆ ಇಷ್ಟ ಮಾತಲ್ಲಿ. ಆ್ಯಂಡ್ ಸ್ಯಾಮ್ ಬ್ರೋ ಕೂಡ ಅಷ್ಟೇ. ಯಾಕಂದರೆ ಅವರು ತುಂಬ ಈ ಮಟ್ಟಿಗಿದ್ದವರು ಇವತ್ತು ಈ ಮಟ್ಟಿಗಿದ್ದಾರೆ. ಸೊ ಅವರು ಬೆಳೆದಿರೋಂಥ ಸ್ಟ್ರಗಲ್ ಇದೆಲ್ಲ ನಾನು ನೋಡಿದ್ದೀನಿ. ಸೊ ಅದು ನನಗೆ ಸಖತ್ ಇಷ್ಟ. ಅವ್ರನ್ನೇ ನಾನು ಇನ್ಸ್ಪಿರೆನ್ಸಾಗಿ ತೊಗೊಂಡು ನಾನು ಬದುಕಬೇಕು, ನಾನು ಬೆಳಿಬೇಕನ್ನೋ ಆಸೆ ನನಗೆ ಹುಡ್ತಾ ಇರೋದು. ಸೊ ಇವತ್ತು ಅವರಿಗೆ ನನ್ನ ಗಾಡಿ ತೋರಿಸೋದ್ರಲ್ಲಿ ತಪ್ಪಿಲ್ಲ. ಅವ್ರು ಒಂದು ಸತಿ ನನ್ನ ಗಾಡಿ ಮೇಲೆ ಕೂತ್ಕೊಂಡ್ಬಿಟ್ರೆ ನನಗೆ ಸಾಕು ಗುರು, ಖುಷಿಯಾಗುತ್ತೆ. ಇದು ನೋಡಿ ತುಂಬ ಜನ ಅನ್ಕೊತಾರೆ, ಗುರು ನೀನು ಒಬ್ಬ ಇನ್ಫ್ಲುಯೆನ್ಸರ್ ಆಗಿ ಒಬ್ಬ ಇನ್ಫ್ಲುಯೆನ್ಸರಿಗೆ ಹಿಂಗೆ ಎತ್ತೆತ್ತಿ ಕೊಡಬಾರ್ದು, ಮೇಲಕ್ಕೆ ಕೂರಿಸ್ಬಾರ್ದು, ನಿಮ್ಮತನ ಒಂದು ಚಿಕ್ಕದಾಗೋಗುತ್ತೆ, ಅದೆಲ್ಲ ಇಟ್ಕೋಬಾರ್ದು. ಅವ್ರು ನನಗೆ ಇಷ್ಟ ಗುರು. 4 ಜನ ಈ ಥರ ಅಂದ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಬಟ್ ನನಗೆ ಅನ್ನಿಸ್ತಿರೋದು ನಾನು ಮಾಡ್ತಾಯಿದ್ದೀನಿ. ಅವ್ರು ನನಗಿಷ್ಟ. ಸೊ ಅವರಿಗೆ ನನ್ನ ಗಾಡಿ ತೋರಿಸ್ಬೇಕು, ಅವ್ರ ಜೊತೆ ಒಂದು ಫೋಟೋ ಬೇಕು, ನನ್ನ ಗಾಡಿ ಮೇಲೆ ಅವ್ರು ಕೂತ್ಕೋಬೇಕು, ಇಷ್ಟೇ. ನಂಗೆ ಗೊತ್ತಿಲ್ಲ, ಅವ್ರ ಅಪಾರ್ಟ್ಮೆಂಟ್ ಹತ್ರ ಹೋಗ್ತಾ ಇದ್ದೀನಿ. ಅವ್ರು ಸಿಗ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಅಪಾರ್ಟ್ಮೆಂಟ್ ಗೊತ್ತು ನನಗೆ, ಅವ್ರು ಎಲ್ಲಿದ್ದಾರೆ, ಏನು ಕತೆ ಅಂತ. ಐ ಹೋಪ್ ಅವ್ರು ಸಿಗ್ಬೋದು ಅಂದ್ಕೊತೀನಿ. ಸೊ ಆಲ್ಮೋಸ್ಟ್ ಹತ್ತಿರ ಬಂದುಬಿಟ್ಟಿದ್ದೀನಿ. ನೋಡೋಣ ಗೈಸ್, ಅಪಾರ್ಟ್ಮೆಂಟ್ ಹತ್ರ ಹೋಗ್ತೀನಿ. ಸಿಗ್ತಾರೋ ಇಲ್ವೋ ಹೇಳ್ತೀನಿ ಗೈಸ್. ಅವ್ರ ಅಪಾರ್ಟ್ಮೆಂಟ್ ಹತ್ರ ಏನೋ ಬಂದುಬಿಟ್ಟೆ, ಆದರೆ ಅವ್ರು ಇದ್ದಾರಿಲ್ಲೋ ಅಂತಲೇ ಡೌಟು. ಸೈಡಿ ಹಾಕ್ಬಿಟ್ಟು ಅವರಿಗೆ ಸೆಕ್ಯೂರಿಟಿ ಅಂಕಲಿಗೆ ಕೇಳಿ ಕರ್ಸೋಣ, ಬರ್ತಾರೋ ಇಲ್ವೋ ನೋಡೋಣ. ಐ ಹೋಪ್ ಬರ್ಬೋದು ಅಂದ್ಕೊತೀನಿ. ಬಂದುಬಿಟ್ಟೆ ಸಾಕು ಅನ್ನಿಸಿದೆ ನನಗೆ. ಇಲ್ವಲ್ಲ ಅಂಕಲ್, ಸ್ಯಾಮ್ ಸಮೀರ್ ಇದ್ದಾರೆ ಇಲ್ಲೇ. ಸಮೀರ್ ಇದ್ದಾರಲ್ಲ, ಯೂಟ್ಯೂಬರು. ಆಚೆ ಹೋಗಿದ್ದಾರಾ? ಕಾರ್ ಇಲ್ಲೇ ಇದೆಯಲ್ಲ. ಇಲ್ಲ, ಅವ್ರ ನಂಬರ್ ಇಲ್ಲ ನನ್ನ ಹತ್ರ. ಅವ್ರಿಗೆ ಅವ್ರ ಫ್ಯಾನ್ ನಾನೊಂದು ಹೊಸ ಗಾಡಿ ತೊಗೊಂಡಿದ್ದೀನಿ. ಅವರಿಗೆ ನನ್ನ ಗಾಡಿ ತೋರ್ಸೋಣ ಅಂತ ಬಂದಿದ್ದು. ಫೋನ್ ಮಾಡೋದು ಒಳ್ಳೆಯದು. ಅಲ್ಲ, ನೀವು ಒಂದು ಮಾತು ಹೇಳ್ತೀರಾ, ಈ ಥರ ಒಬ್ಬ ಹುಡುಗ ಯಾರೋ ನೀವು ಹೊಸ ಬೈಕ್ ತೊಗೊಂಡಿದ್ದಾನಂತೆ, ಅವ್ರು ನಿಮ್ಮನ್ನು ಮಾತಾಡಿಸ್ಬೇಕಂತೆ.
ಬರ್ತೀರಾ ಅಂತ ಒಂದು ಮಾತು ಕೇಳ್ತೀರಾ ಅಂಕಲ್? ಗೈಸ್ ಆ್ಯಕ್ಚುಲಿ ಸೀನ್ ಏನು ಗೊತ್ತಾ, ಸೆಕ್ಯೂರಿಟಿಕಲ್ಲಿ ಯಾರಿಗೂ ಹೇಳಿಲ್ಲ, ನನಗೆ ಬಿಟ್ಟವ್ರು ಇವಾಗ ಹೋಗೋಕ್ಕೆ. ಸೊ ಫ್ಲ್ಯಾಟ್ ನಂಬರ್ ಕೂಡ ಹೇಳಿದ್ದಾರೆ. ನಂಗೆ ಭಯ ಆಗ್ತಿದೆ ಎಲ್ಲಿ ಅಂದರೆ ಲೈಕ್ ಬೈದ್ಬಿಟ್ರೆ ಹೆಂಗಪ್ಪ ಅಂತ. ಬೈಲಿಲ್ಲ ಅಂದರೆ ಸಾಕಷ್ಟೇ. ಫ್ಲ್ಯಾಟ್ ನಂಬರ್ ಹೇಳ್ಬಿಟ್ಟಿದ್ದಾರೆ, ಬ್ಲ್ಯಾಕ್ ಹೇಳ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇವಾಗ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆ ಸಿಕ್ತು. ಸಮೀರ್ ಇದೆ ಮನೆ. ಗೈಸ್ ಬಿಲ್ ಮಾಡೇ ಬಿಡೋಣ. ದೇವ್ರೆ, ಬಿಲ್ ಮಾಡಿಬಿಟ್ಟಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ. ಅಮ್ಮ ಸಾರಿ ಅಮ್ಮ, ಬಿಲ್ ಮಾಡಿದೆ. ಸ್ಯಾಮ್ಸಂಗ್ ಕೂಡ ಮೀಟ್ ಮಾಡಬೇಕು. ಸ್ಯಾಮ್ಸಂಗ್ ಇಲ್ವಾ? ಅವ್ರು ದೊಡ್ಡ ಫ್ಯಾನು, ನಾನು ಇನ್ಫ್ಲುಯೆನ್ಸರು. ಸೊ ನಾನೊಂದು ಹೊಸ ಗಾಡಿ ತೊಗೊಂಡೆ, ಅದಕ್ಕೆ ಅವರಿಗೆ ತೋರ್ಸೋಣ, ಅವ್ರದ್ದು ಒಂದು ಫೋಟೋ ಅವ್ರ ಗಾಡಿ ಮೇಲೆ ಅಂತ ಮಾತಾಡ್ಸೋದು ಬಂದೆ. ಸಂಜೆ ಬರೋದು. ಆ್ಯಕ್ಚುಲಿ ಸಮೀರ್ ಬ್ರೋ ಇಲ್ಲ ಅಂತೆ, ಸಂಜಯ್ ಬ್ರೋ ಇದ್ದಾರಂತೆ. ಸಂಜಯ್ ಬ್ರೋ ನಮ್ಮ ಏರಿಯಾದಲ್ಲಿ ಇರ್ತಾರೆ, ನಂಗೆ ಗೊತ್ತು. ಸೊ ಓಕೆ ಬಾಯ್ಸ್, ನೋಡಿದ್ರಲ್ಲ, ಅವರು ಸ್ಯಾಮ್ ಬ್ರೋ ಇರಲಿಲ್ಲ, ಅವ್ರ ತಮ್ಮ ಸಾಹಿಲ್ ಅವರಿದ್ದರು. ಪರವಾಗಿಲ್ಲ, ಅವ್ರನ್ನೇ ಮಾತಾಡ್ಸ್ಕೊಂಡು ಬಂದೆ. ಸೊ ನೆಕ್ಸ್ಟ್ ಟೈಮ್ ನೋಡೋಣ ಗೈಸ್. ಬಟ್ ಏನು ಗೊತ್ತಾ, ಒಂದೇ ಸತಿಗೆ ಯಾವುದೂ ಸಿಗಲ್ಲ. ಅಣ್ಣ ಹೊಡೆದಿಡ್ತೀವೋ, ಒಂದೇ ಸತಿಗೆ ಜೀವನದಲ್ಲಿ ಏನೂ ಸಿಗಲ್ಲ ಗೈಸ್. ಒಂದೆರಡು ಸತಿ ಟ್ರೈ ಮಾಡಬೇಕಂತೆ. ಇವತ್ತಾಗಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ. ಸೊ ಲಾಸ್ಟ್ ಟೈಮ್ ಕೂಡ ಒಂದು ಸತಿ ಸಿಕ್ಕಿದ್ದೀನಿ, ಸಿಕ್ಕಿಲ್ಲ ಅಂತ ಹೇಳಲ್ಲ. ಬಟ್ ನನಗೇನಂದರೆ ಪರ್ಸ್ನಲ್ಲಾಗಿ ಮೀಟ್ ಮಾಡ್ಬೇಕಂತ ಆಸೆ ಆಗ್ತಿರೋದು ಅಷ್ಟೇ. ಬಟ್ ಪರ್ಸ್ನಲಿ ಮೀಟ್ ಮಾಡೋದೈತಲ್ಲ, ಅದನ್ನು ಅವ್ರಿಗೋಸ್ಕರ ಅಂತ ಟೈಮ್ ಕೊಟ್ಟು, ಅವರು ನಮಗೋಸ್ಕರ ಅಂತ ಟೈಮ್ ಕೊಟ್ಟು ಬಂದು ಮೀಟ್ ಮಾಡ್ತೀವಲ್ಲ, ದಟ್ ಸೂಪರ್ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಸ್ಯಾಮ್ ಸಮೀರ್ ಬ್ರೋಗೆ ಎಷ್ಟು ಮೆನ್ಷನ್ ಮಾಡಿರಿ ಅಂದರೆ, ಅವರು ಕಮೆಂಟ್ ಮಾಡ್ಬೇಕು ಈ ವಿಡಿಯೋಗೆ. ಅವ್ರು ಒಂದು ದಿವಸ ನನಗೆ ಕರಿಬೇಕು, ಇಂಥ ದಿವಸ ಬಾಗುರು ಮನೆ ಹತ್ರ ಸಿಗ್ತೀನಿ ಅಂತ. ಸೊ ಅಷ್ಟು ಮೆನ್ಷನ್ ಮಾಡಿ, ಅಂದರೆ ಈ ದೌಲತ್ತಲ್ಲ, ಅವ್ರು ನನಗೆ ತೋರಿಸ್ಲಿ ಪ್ರೀತಿ ಅಂತ. ನಾ ಅಷ್ಟೇ, ಇನ್ನೇನಿಲ್ಲ. ಅವ್ರನ್ನ ನನಗಿಷ್ಟ, ಅವ್ರು ಅಂದರೆ ನನಗೆ ತುಂಬ ಇಷ್ಟ. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ಅದ್ರ ಸೆಂಟರ್. ಗೈಸ್, ಈ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಯಿತು ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋಕ್ಕೆ ಆಗಲ್ಲ ಅಂತ. ಈಗ ಏನು ಮಾಡ್ಬೇಕಂತ ನಂಗಂತೂ ಅರ್ಥ ಆಗ್ತಿಲ್ಲ, ಯಾಕಂದರೆ ಈ ವಿಡಿಯೋ ಅವ್ರ ಹತ್ರ ತಲುಪಿಸೋದು ಹೇಗೆ ಅಂತ ಗೊತ್ತಿಲ್ಲ. ಮೆನ್ಷನ್ಸ್ ಆಪ್ಷನ್ ಇದ್ದಿದ್ರೆ ತುಂಬ ಚೆನ್ನಾಗಿ ಅವ್ರ ಹತ್ರ ಕಳಿಸ್ಬೋದಿತ್ತು ನಮ್ಮ ವಿಡಿಯೋನ. ನಿಮಗೆ ಏನಾದರೂ ಮೆಥಡ್ ಗೊತ್ತಿದ್ರೆ ಅವ್ರಿಗೆ ಈ ವಿಡಿಯೋ ಕಳಿಸೋ ಹಂಗೆ ಏನಾದರೂ ನಿಮಗೆ ಗೊತ್ತಿದ್ರೆ ನೀವೇ ಅದನ್ನು ಮಾಡಿ ಗೈಸ್. ನೀವಿರೋದು ನಮ್ಮಿಬ್ಬರನ್ನ ಭೇಟಿ ಮಾಡ್ಸೋಕ್ಕೆ ನೀವುಗಳು. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರೋದು. ಏನಪ್ಪ ಪುಣ್ಯ ಏನಪ್ಪ ಅಂದರೆ, ಸೆಕ್ಯೂರಿಟಿ ಅಂಕಲ್ ಒಳಗೆ ಬಿಟ್ಟರು, ಅದು ದೊಡ್ಡ ವಿಷಯ ಆ್ಯಕ್ಚುಲಿ. ಯೂಶಲಿ ಯಾರೂ ಬಿಡಲ್ಲ, ಬಟ್ ಬಿಟ್ಟಿದ್ದಾರೆ, ನಮ್ಮ ಪುಣ್ಯ ಅಷ್ಟೇ. ಏನಂತೀರಾ? ಸಿಕ್ಕಿಲ್ಲ ಅಂತ ಬೇಜಾರಾಗ್ತಿದೆ. ನೀವು ಲೋಫರ್ಸ್ ಮಗನೇ, ನನಗೇನೋ ಉಗ್ದಾಗುರು ಕೈಗೆ ಮೇಲೆ ಬಿದ್ದುಬಿಡ್ತು. ಮೊದಲೇ ಫ್ರಸ್ಟ್ರೇಷನಲ್ಲಿದ್ದೀನಿ, ಕ್ಯಾಮ್ರಾ ಆನ್ ಇರೋದಕ್ಕೆ ಸುಮ್ಮನೆ ಇರೋದಕ್ಕೆ ನಕ್ಕನ್. ಓಕೆ ಬಾಯ್ಸ್, ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಸಿಗೋಣ. ಸೈನಿಂಗ್ ಆಫ್ ರವಿ, ಬಾಯ್.